ನೀನು ಆ ಹೇಮಂತನ ನಮ್ಮ ಅರ್ಜುನನಪ್ಪ. ಹೌದು, ತಾವ್ಯಾರು ನನಗೆ ಗೊತ್ತಾಗ್ಲಿಲ್ವಲ್ಲ. ಆ ಪ್ರತಾಪನ ಮನೆಗಳತ್ತ ಆಳು ನನ್ನ ಅಂತ. ಅಲ್ಲಪ್ಪ, ಯಾಕಪ್ಪ, ಯಾಕೋ ನಿನ್ನ ಮುಖ ತಪ್ಪಾಗಿದೆಯಲ್ಲ? ಹಾಗೇನಿಲ್ಲ ರಂಗಣ್ಣ. ಅಲ್ಲಪ್ಪ, ನಿನ್ನ ಮುಖ ನೋಡಿದರೆ ಗೊತ್ತಾಗುತ್ತದೆಯಪ್ಪ. ಅಲ್ಲ ಅರ್ಜುನ, ನಿನಗೆ ಬಂದಿರುವ ಆಪತ್ತಾದರೂ ಏನು ಹೇಳಪ್ಪ. ಯಾವ ಬಾಯಿಂದ ಹೇಳಲಿ ರಂಗಣ್ಣ? ನಮ್ಮನೆ ಏನಾಯ್ತಪ್ಪ ಅರ್ಜುನ? ಏನಾಯ್ತಪ್ಪ ಅರ್ಜುನ ನಿಮ್ಮ ಮನೆ ಪರಿಸ್ಥಿತಿಗೆ? ತಮ್ಮನ ನೌಕರಿಯನ್ನು ಕಳಿಸುವುದಕ್ಕಾಗಿ ಮನೆಯಲ್ಲಿದ್ದ ಎಲ್ಲ ದವಸ ಧಾನ್ಯಗಳನ್ನು ಮಾರಿ ಈಗ ಬರಗಾವಿಯಾಗಿದ್ದೇವೆ ರಂಗಣ್ಣ. ಈಗ ನಮಗೆ ತಿನ್ನಲಿಕ್ಕೆ ಒಂದು ಕವಡು ಕಾಳು ಸಹ ಇಲ್ಲ ರಂಗಣ್ಣ. ನಿನ್ನ ಅಣ್ಣ ಹೇಮಂತ್ ಮಾಡಿದ ಸಹಾಯ ನನಗೆ ತೀರಿಸಲು ಆಗುತ್ತದೆಯೋ ಇಲ್ಲವೋ ಎಂದು ತಿಳಿದುಕೊಂಡಿದ್ದೇವೆ. ಅಲ್ಲಪ್ಪ, ಒಂದೊತ್ತಿನ ಕೂಲಿ ಗತಿಲೇ ಇದ್ದಾಗ ನಿನ್ನ ಅಣ್ಣ ಹೇಮಂತ್ ನನಗೆ ತುಂಬಾ ಸಹಾಯ ಮಾಡಿದ್ದಾನಪ್ಪ, ತುಂಬಾ ಸಹಾಯ ಮಾಡಿದ್ದಾನೆ. ಅದನ್ನು ತೀರಿಸುವ ಕಾಲ ಈಗ ನನಗೆ ಕೂಡಿ ಬಂದೆ ಅರ್ಜುನ. ಅರ್ಜುನ, ನಡೆಯಪ್ಪ, ನಮ್ಮ ಮನೆಗೆ ಹೋಗೋಣ. ಜೋಳ ತೆಗೆದುಕೊಂಡು ಹೋಗು ರಂಗಣ್ಣ. ಈ ನಮ್ಮ ಉಪಕಾರವನ್ನು ನಾವೆಂದಿಗೂ ಮರೆಯುತ್ತಿಲ್ಲ. ಬಾ ರಂಗಣ್ಣ, ಹೋಗೋಣ. ಆಯ್ತು, ನಡೆ ಅರ್ಜುನ್, ಹೋಗೋಣ. ನಿನಗೆ ಕೊಲೆ ಹಾಕಿ ಚಾಕು ಹಾಕಿದವರು ಯಾರು ಹೇಳು ರಂಗಣ್ಣ? ಅರ್ಜುನ, ನಿನ್ನಿಂದ ಹೊರಟು ಹೋಗು ಅರ್ಜುನ, ಹೊರಟು ಹೋಗು. ಪ್ರಾಣ ಹೋದರೂ ಚಿಂತೆ ಇಲ್ಲ ರಂಗಣ್ಣ. ನಿನ್ನನ್ನು ಮಾತ್ರ ಈ ಸ್ಥಿತಿಯಲ್ಲಿ ಬಿಟ್ಟು ನಾವು ಹೋಗೋದಿಲ್ಲ ರಂಗಣ್ಣ. ಬೇಡ ಅರ್ಜುನ, ಬೇಡ. ಆ ಪಾಪಿಗಳು ನಿನಗೂ ಏನಾದ್ರೂ ಕುಂದಲು ತಂದೊಡುತ್ತಾರೆ ಅರ್ಜುನ. ಅದಕ್ಕಾಗಿ ನಿನ್ನಿಂದ ಹೋಗು, ಹೊರಟು ಅರ್ಜುನ, ನಿನಗೆ ಈ ಚಾಕು ಹಾಕಿದವರು ಯಾರು ಹೇಳು ರಂಗಣ್ಣ? ಅರ್ಜುನ, ರಂಗಣ್ಣ, ನೀನು ಇಲ್ಲಿಂದ ಹೊರಟು ಹೋಗಿದ್ದರೆ ನಿನಗೆ ನನ್ನ ಆಜ್ಞೆಯಾದೀತು ಅರ್ಜುನ. ರಂಗಣ್ಣ, ನನ್ನನ್ನು ಬಿಟ್ಟು ಹೊರಟು ಹೋದೆಯ? ನಾನೆಂತ ಪಾಪಿ ರಂಗಣ್ಣ, ನಾನೆಂತ ರಂಗಣ್ಣ. ನಿನಗೆ ಕೊಲೆ ಹಾಕಿದವರು ಯಾರೆಂದು ಪತ್ತೆ ಹಚ್ಚಿ ಅವರ ಮುಂದೆ ಕತ್ತರಿಸಿ ಅವರ ರಕ್ತದಿಂದ ನಿನ್ನ ಆತ್ಮಕ್ಕೆ ಶಾಂತಿಗೊಳಿಸುತ್ತಿದ್ದರೆ ನಾನು ನಮ್ಮಪ್ಪನಿಗೆ ಹುಟ್ಟಿದ ಮಗನೇ ಅಲ್ಲ. ಪೊಲೀಸರು ಬಂದಂತೆ ಕಾಣುತ್ತದೆ. ಇದರಿಂದ ನಾ ಮರೆಯಾಗುವುದೇನೆ?